ಫ್ರೆಂಡ್ಸ್, ಇವತ್ತು ನಾವು ಶ್ರವಣಬೆಳಗೊಳದಲ್ಲಿ ಇರುವಂತಹ ಭಂಡಾರ ಬಸದಿ ಅಂತ ಒಂದು ಟೆಂಪಲ್, ಜೈನ ಟೆಂಪಲ್ ಇದೆ. ಈ ದೇವಾಲಯವನ್ನು ಹೊಯ್ಸಳ ಸಾಮ್ರಾಜ್ಯದ ರಾಜ ನರಸಿಂಹ ಒಂದರ ಆಳ್ವಿಕೆಯಲ್ಲಿ ಸೇನಾಧಿಪತಿ ಮತ್ತು ಭಂಡಾರಿ ಹುಲರಾಜ ಕ್ರಿಸ್ತಶಕ 1159ರಲ್ಲಿ ನಿರ್ಮಿಸಿದ್ರು. ದೇವಾಲಯಕ್ಕೆ ಭಂಡಾರ ಬಸದಿ ಎಂಬ ಹೆಸರನ್ನು ನೀಡಿತು. 1159ರಲ್ಲಿ ಹಿಂದಿನ ಶಾಸನದ ಪ್ರಕಾರ ದೇವಾಲಯದ ಒಳಗೆ ದೇವಾಲಯಕ್ಕೆ ಅನುದಾನ ನೀಡಿ ಭವ್ಯ ಚಾಮುಂಡಿ ದೇವಾಲಯ ಎಂದು ಹೆಸರಿಡಲಾಗಿದೆ. ದೇವಾಲಯದ ಒಳಗಿನ ಒಂದು ಶಾಸನವು ವೈಷ್ಣವ ಮತ್ತು ಜೈನರ ನಡುವಿನ ಪ್ರಮುಖ ವಿವಾದ ಮತ್ತು ವಿಜಯನಗರ ಸಾಮ್ರಾಜ್ಯದ ರಾಜ ಬುಕ್ಕನಿಂದ ಅದರ ಪರಿಹಾರವನ್ನು ದಾಖಲಿಸುತ್ತದೆ. ಶ್ರವಣಬೆಳಗೊಳದಲ್ಲಿ ಭಂಡಾರ ಬಸದಿ ಅತ್ಯಂತ ದೊಡ್ಡ ದೇವಾಲಯವಾಗಿದೆ. ಇದು 266 ಅಡಿ 76 ಅಡಿ ಅಳತೆ ಹೊಂದಿದೆ. ಈ ದೇವಾಲಯವು 24 ತೀರ್ಥಂಕರಿಗೆ ಸಮರ್ಪಿತವಾಗಿದೆ ಮತ್ತು ಆದ್ದರಿಂದ ಇದನ್ನು ಚತುರ್ವಿಂಶತಿ ತೀರ್ಥಂಕರ ಬಸದಿ ಎಂದು ಕರೆಯುತ್ತಾರೆ. ಗರ್ಭಗೃಹವು 24 ತೀರ್ಥಂಕರ 3 ಅಡಿ ವಿಗ್ರಹಗಳನ್ನು ಕಾರ್ಯಸಕ ಬಗೆಯಲ್ಲಿ ಅಲಂಕೃತ ಪೀಠದೊಂದಿಗೆ ಹೊಂದಿದೆ. ಗರ್ಭಗೃಹದ ಹೊರಗೆ ಪದ್ಮಾವತಿ ಮತ್ತು ಬ್ರಹ್ಮದೇವರ ವಿಗ್ರಹಗಳಿವೆ. ನವರಂಗ ನೆಲದ ಮಧ್ಯ ಭಾಗವು ಹೊಯ್ಸಳ ವಾಸ್ತುಶಿಲ್ಪದಲ್ಲಿ ಜನಪ್ರಿಯವಾಗಿರುವ 10 ಅಡಿ ಏಕಶಿಲೆಯ ಚಪ್ಪಡಿಯಲ್ಲಿ ಹೊಂದಿದೆ. ಈ ದೇವಾಲಯವು 4 ದಿಕ್ಕುಗಳಿಗೆ ಎದುರಾಗಿರುವ ಚತುರ್ಮುಖ ವಿಗ್ರಹವನ್ನು ಹೊಂದಿರುವ ಏಕಶಿಲೆಯ ಮಂಟಪವನ್ನು ಸಹ ಒಳಗೊಂಡಿದೆ. ನಮ್ಮ ಹೆಸರು ಡಿ ಪುಷ್ಪರಾಜ್ ಅಂತ. ನಾವಿಲ್ಲಿ ಅಂಬಿಕಾ ಸ್ಕೂಲಲ್ಲಿ ಆದ್ಮೇಲೆ ಶ್ರೀ ಗೋಮಟೇಶ್ವರ ವಿದ್ಯಾಪೀಠದಲ್ಲಿ ಮುಖ್ಯ ಶಿಕ್ಷಕರ ಕೆಲಸ ನಿರ್ವಹಿಸಿದ್ದೇನೆ. ಈ ಶ್ರವಣಬೆಳಗೊಳ ಒಂದು ಜೈನ ಯಾತ್ರಾ ಸ್ಥಳವಾಗಿದ್ದು ಸುಮಾರು 2500-600 ವರ್ಷಗಳ ಇತಿಹಾಸ ಇದೆ. ಇಲ್ಲಿ ಚಿಕ್ಕ ಬೆಟ್ಟ ಮತ್ತು ದೊಡ್ಡ ಬೆಟ್ಟ ಎಂಬ 2 ಬೆಟ್ಟಗಳಿವೆ. ಅದಕ್ಕೆ ಚಂದ್ರಗಿರಿ, ಇದು ಬಿಂದಗಿರಿ. ಚಿಕ್ಕ ಬೆಟ್ಟಕ್ಕೆ ಚಂದ್ರಗಿರಿ ಬೆಟ್ಟ, ದೊಡ್ಡ ಬೆಟ್ಟಕ್ಕೆ ಬಿಂದಗಿರಿ ಬೆಟ್ಟ ಅಂತ ಹೆಸರಿದೆ. ಇದು ಚಿಕ್ಕ ಬೆಟ್ಟ ಅಥವಾ ಚಂದ್ರಗಿರಿ ಬೆಟ್ಟ ಮೂಲತಃ ಸುಮಾರು 2000 ವರ್ಷಗಳ ಹಿಂದಿನದೇ. ಅದು ಪ್ರಾರಂಭದಲ್ಲಿ ಅದೇ ಚಿಕ್ಕ ಬೆಟ್ಟ ಇದ್ದದ್ದು. ನಂತರ ಚಾಮುಂಡರಾಯ ಇಲ್ಲಿ ಬಂದು ತಮ್ಮ ತಾಯಿ ಕಾಳಲದೇವಿಯ ಒಂದು ಆಸೆಯಂತೆ ಬಾಹುಬಲಿ ಸ್ವಾಮಿಯನ್ನು ದರ್ಶನ ಮಾಡಿಸ್ಬೇಕೆಂಬ ದೃಷ್ಟಿಯಿಂದ ಇಲ್ಲಿ ಚಿಕ್ಕ ಬೆಟ್ಟದಲ್ಲಿ ತಂಗ್ತಾರೆ. ಆ ಸಂದರ್ಭದಲ್ಲಿ ಚಿಕ್ಕ ಬೆಟ್ಟದಿಂದ ಇದು ಚಂದ್ರಗಿರಿ ಬೆಟ್ಟದಿಂದ ವಿಂಧ್ಯಗಿರಿ ಬೆಟ್ಟಕ್ಕೆ ಬಾಣವನ್ನು ಬಿಟ್ಟಾಗ ಅಲ್ಲಿ ಬಾಹುಬಲಿಯ ರೇಖಾಚಿತ್ರ ಆಗ್ತಿದೆ, ಅಲ್ಲಿ ದರ್ಶನ ಆಗ್ತಿದೆ ಬಾಹುಬಲಿ ಕನಸು ಬಿಟ್ಟಿದೆ ತಾಯಿ ಕಾಳಲದೇವಿಯಾಗಿ. ಅದರಂತೆ ಚಾಮುಂಡರಾಯ ಸಂಜೆಯಲ್ಲಿ ಬೆಳಗಿನ ಜಾವದಲ್ಲಿ ಬಿಲ್ವಾನ ಬಿಟ್ಟಾಗ ರೇಖಾಚಿತ್ರ ಉದ್ಭವವಾಗಿದೆ. ಹಾಗೆ ಚಾಮುಂಡರಾಯ ತನ್ನ ಕಾಳಲದೇವಿಯ ತಾಯಿಯ ಆಸೆಯಂತೆ ಬಾಹುಬಲಿ ಮೂರ್ತಿಯನ್ನು ಕೆತ್ತಿಸ್ತಾರೆ.
ಬೇಸಿದ ನಂತರ 12 ವರ್ಷಗಳ ಒಂದ್ಸಲ ಮಹಾಮಸ್ತಕಾಭಿಷೇಕ ಅಂತ ಮಾಡಿದ್ದಾರೆ. ಇದು ಈಗ ಸುಮಾರು 1250 ವರ್ಷ ಆಯ್ತು ಇದು ಬಾಬುಲಿ ಸ್ವಾಮಿ ಸ್ಥಾಪನೆಯಾಗಿ. ಆಮೇಲೆ ಈ ಭಂಡಾರ ಬಸದಿ ಎಂಬಂತ ಒಂದು ದೊಡ್ಡ ಬಸ್ತಿಯನ್ನು ಕಟ್ಟಿಸ್ತಾರೆ. ಅಲ್ಲಿ 24 ತೀರ್ಥಂಕರ ಮೂರ್ತಿ ಇದೆ. ಹಾಗೇನೆ ಈ ಒಂದು ಕ್ಷೇತ್ರಕ್ಕೆ ಒಬ್ಬರು ಮಠಾಧಿಪತಿಗಳು ಬೇಕು ಅಂತಾದ್ರೆ ಈ ಮಠಾಧಿಪತಿಗಳ ಉದ್ದೇಶದಿಂದ ಇಲ್ಲಿ ಮಠದಲ್ಲಿ ಒಂದು ಚಂದ್ರನಾಥ ಸ್ವಾಮಿ ಬಸದಿ ಹಾಗೂ ಕೃಷ್ಣಣ್ಣನ ಬಸದಿಯನ್ನು ಕಟ್ಟಿಸ್ತಾರೆ. ಇಲ್ಲಿ ಒಬ್ರು ಅದನ್ನು ನೋಡ್ಕೊಳ್ಳುವಂತ ಅಥವಾ ಅದರ ಒಂದು ಜವಾಬ್ದಾರಿಯನ್ನು ನೋಡೋದಕ್ಕಾಗಿ ಚಾರಕೀರ್ತಿ ಭಟ್ಟಾರಕ ಸ್ವಾಮೀಜಿ ಅವರನ್ನಾಗಿ ಒಬ್ಬರು ಮಹಾರಾಜರನ್ನ ಇದು ಭಟ್ಟಾರಕರನ್ನು ಒಬ್ರು ಭಟ್ಟಾರಕರನ್ನ ನೇಮಕ ಮಾಡ್ತಾರೆ. ಅದರಂತೆ ಭಟ್ಟಾರಕರ ಪರಂಪರೆ ನಡೀತಾ ಬರ್ತಾ ಇದೆ. ಹೀಗೇನೆ ಈ ಚಾವುಂಡರಾಯನ ಕಾಲದಿಂದ ಬಂದಂತ ಈ ಭಟ್ಟಾರ ಪರಂಪರೆ ಈಗಲೂ ಕೂಡ ಮುಂದುವರಿತಿದೆ. ಅದೇ ಸಂದರ್ಭದಲ್ಲಿ ನಂತರ 1994ರಲ್ಲಿ ಗುಮ್ಮಟೇಶ್ವರ ವಿದ್ಯಾಪೀಠ ಅಂದ್ರೆ ಇಂದಿನ ಸ್ವಾಮೀಜಿಯವರನ್ನು ಪರಮ ಪೂಜ್ಯ ಕರ್ಮಯೋಗಿ ಸಸಿ ಚಾರಕೀರ್ತಿ ಭಟ್ಟಾರಕ ಮಹಾಸ್ವಾಮೀಜಿಯವರು ಒಂದು ಗುಮ್ಮಟೇಶ್ವರ ವಿದ್ಯಾಪೀಠ ಎಂಬಂತ ಗುಮ್ಮಟೇಶ್ವರ ವಿದ್ಯಾಪೀಠವನ್ನು ಪ್ರಾರಂಭ ಮಾಡ್ತಾರೆ. ಅದು ಈಗ ನಡೀತಾ ಬರ್ತಾ ಇದೆ. ಹಾಗೇನೆ ಪ್ರಾತಸ್ಮರಣೀಯ ಜಗದ್ಗುರು ಚಾರಕೀರ್ತಿ ಭಟ್ಟಾರಕ ಸ್ವಾಮೀಜಿಯವರು ನಡೆಸಿದಂತ ಈ ಗುಮ್ಮಟೇಶ್ವರ ವಿದ್ಯಾಪೀಠವನ್ನು ಈಗಿನ ಅಭಿನವ ಚಾರಕೀರ್ತಿ ಭಟ್ಟಾರಕ ಸ್ವಾಮೀಜಿಯವರು ಅದೇ ಪರಂಪರೆಯನ್ನು ಮುಂದುವರಿಸಿಕೊಂಡು ವಿದ್ಯಾಪೀಠವನ್ನು ಪ್ರಾರಂಭ ಮಾಡಿದ್ದಾರೆ. ಅಲ್ಲಿ ಸುಮಾರು 100 ವಿದ್ಯಾರ್ಥಿಗಳು ಗುಮ್ಮಟೇಶ್ವರ ವಿದ್ಯಾಪೀಠದಲ್ಲಿ ವಿದ್ಯಾರ್ಥಿಗಳಿದ್ದಾರೆ. ಹಾಗೇನೆ ಅವರಿಗೆಲ್ಲ ಉಚಿತವಾಗಿ ಶಿಕ್ಷಣ ಕೊಡಲಾಗ್ತದೆ. ಊಟ ಉಪಚಾರ ಇರ್ಬೋದು, ಶಿಕ್ಷಣ ಎಲ್ಲ ಕೂಡ ಉಚಿತವಾಗಿ ಕೊಡಲಾಗ್ತದೆ. ಅದೇ ರೀತಿ ಈಗ ಈ ವರ್ಷ ಅಲ್ಲಿ ಕೂಡ 10 ವಿದ್ಯಾರ್ಥಿಗಳು ಇದ್ದಾರೆ. ಅವರು ಕೂಡ ಅಲ್ಲಿ ವಿದ್ಯಾಭ್ಯಾಸ ಮಾಡ್ತಿದ್ದಾರೆ. ಅವರಿಗೂ ಕೂಡ ಉಚಿತವಾಗಿ ಶಿಕ್ಷಣ ಕೊಡ್ತಾರೆ. ಇದು ಎಲ್ಲ 2 ಕಡೆ ವಿದ್ಯಾರ್ಥಿಗಳು ಗುಮ್ಮಟೇಶ್ವರ ವಿದ್ಯಾಪೀಠ ಮತ್ತು ಕಾಡದ ಕನ್ಯಾಶ್ರಮದ 2 ಕಡೆ ವಿದ್ಯಾರ್ಥಿಗಳು ಕೂಡ ಆಶ್ರಮದ ವಿದ್ಯಾರ್ಥಿಗಳು ಕೂಡ ಉಚಿತವಾಗಿ ಶಿಕ್ಷಣ ಮತ್ತು ಧಾರ್ಮಿಕ 2 ಶಿಕ್ಷಣ ಕೊಡಲಾಗ್ತದೆ. ಯಾವಂದ್ರೆ ಧರ್ಮ ರಕ್ಷತೆ ರಕ್ಷಿತ ಮಾತ್ರದಂತೆ ಧರ್ಮ ರಕ್ಷಣೆಗೋಸ್ಕರ ಸ್ವಾಮಿ ಯೋಜನೆಯನ್ನು ಮುಂದುವರಿಸಿಕೊಂಡು ಬರ್ತಾ ಇದ್ದಾರೆ. ಹಾಗೆ ಇಲ್ಲಿ ಮಠದ ಬಸದಿಯಲ್ಲಿ ಮೂಲ ಸ್ವಾಮಿ ಚಂದ್ರನಾಥ ಸ್ವಾಮಿ ಮತ್ತು ಮಾತೆ ಕಾಳದೇವಿ ಈ ಕ್ಷೇತ್ರದ ಅಧಿದೇವತೆ ಆಮೇಲೆ ಕುಷ್ಮಾಂಡಿನಿ ಮಾತೆ ಮಠದಲ್ಲಿ ಪೂಜೆ ಸಂಜೆ ಪೂಜೆ ಮಾಡ್ತದೆ. ಸಾಯಂಕಾಲ ಮಂಗಳವಾರ ವಿಶೇಷ ಪೂಜೆ. ಆ ದೇವಸ್ಥಾನದಲ್ಲಿ ಸಾಂಗ್ ಹಾಕಿರೋದ್ರಿಂದ ಸ್ವಲ್ಪ ಅವ್ರ ವಾಯ್ಸು ಬ್ರೇಕ್ ಆಗ್ತಿದೆ. ಹಾಗೆ ಈ ದೇವಸ್ಥಾನದ ಬಗ್ಗೆ ನಮಗೆ ತುಂಬ ಚೆನ್ನಾಗಿ ಮಾಹಿತಿ ತಿಳಿಸ್ಕೊಟ್ಟಿದ್ದಕ್ಕೆ ಅವ್ರಿಗೆ ಧನ್ಯವಾದಗಳನ್ನ ತಿಳಿಸ್ತೀವಿ. ಈ ದೇವಸ್ಥಾನದಲ್ಲಿ ಸ್ವಲ್ಪ ಇನ್ನೂ ಕಾಮಗಾರಿಗಳು ನಡೀತಾ ಇತ್ತು. ಆದ್ದರಿಂದಾಗಿ ದೇವರುಗಳಿನ್ನೂ ಪ್ರತಿಷ್ಠಾಪನೆ ಮಾಡಿರಲಿಲ್ಲ. ಇವತ್ತು ನಾನು ಮಾಡಿರುವಂಥ ವಿಡಿಯೋಗಳು ನಿಮಗೆ ಇಷ್ಟ ಆಗಿದೆ ಅಂತ ತಿಳ್ಕೊತೀನಿ. ಈ ವಿಡಿಯೋಗಳೆಲ್ಲ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಕೆಳಗಡೆ ಕಾಣಿಸ್ತಿರೋ ಬೆಲ್ ಬಟನ್ ಮೇಲೆ ಪ್ರೆಸ್ ಮಾಡಿದ್ರೆ ನಾನು ಯಾವುದೇ ಹೊಸ ವಿಡಿಯೋ ಅಪ್ಲೋಡ್ ಮಾಡಿದ್ರೂ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.